ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9ನೇ ತರಗತಿಯ SA1 ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆ ಇದೆ. ಸೊ ಕ್ವಶನ್ ಪೇಪರ್ ಜೊತೆಗೆ ಏನು ಮಾಡಿದ್ದೀನಿ, ಕೀ ಆನ್ಸರ್ಸ್ಗಳನ್ನು ಸಹಿತ ತಂದಿದ್ದೀನಿ. ಇದೊಂದು ಕ್ವಶನ್ ಪೇಪರ್ ಆದರೆ 9th ಎಲ್ಲ ಕ್ವಶನ್ ಪೇಪರ್ಗಳನ್ನು ಕೂಡ ನಿಮ್ಮ ಅರ್ಧ ವಾರ್ಷಿಕ ಅಂದರೆ SA1ಗೆ ಆಯಿತು. ಇನ್ನು ನೆಕ್ಸ್ಟ್ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾವು ಮುಂದೆ ಹಾಕ್ತೀವಿ. ಅದನ್ನು ತಾವೆಲ್ಲರೂ ಕೂಡ ವೇಟ್ ಮಾಡಬೇಕು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಹಿಂದಿನ ವಿಷಯದ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ. ಟೆಸ್ಟ್ ಶುರು ಮಾಡ್ತೀನಿ. 9ನೇ ತರಗತಿಯ ಇಂಗ್ಲೀಷ್ನ SA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು. ಸೊ ಮೊದಲ ಭಾಗದ 4 ಪ್ರಶ್ನೆಗಳು ಏನಾಗಿದ್ದಾವಪ್ಪ ಅಂದ್ರೆ ಬಹು ನಿರೀಕ್ಷಿತ ಪ್ರಶ್ನೆಗಳಾಗಿದ್ದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದ್ದಾವೆ. ಸೊ ಗ್ರಾಮರ್ ರಿಲೇಟೆಡ್ ಆಗಿದ್ದಾವೆ. ಕರೆಕ್ಟ್ ಒನ್ ಏನು ಮಾಡಬೇಕಪ್ಪ ಅಂದರೆ ಚೂಸ್ ಮಾಡಿ ಅಲಾಂಗ್ ಅಥರದ ಅಲ್ಫಾಬೆಟ್, ಆ ಆಪ್ಷನ್ ಹಿಂದೆ ಏನು ಅಲ್ಫಾಬೆಟ್ ಐತಲ್ಲ ಅದನ್ನು ಆರಿಸಿ ಬರಿಬೇಕಾಗ್ತದೆ. ಫಸ್ಟ್ ಕ್ವಶನ್ ಇತ್ತು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಡು ಸಿ, ಈಸಂಟ್ ಸಿ, ಡಸಂಟ್ ಸಿ, ವಜಂಟ್ ಸಿ. ಸೊ ದ ರೈಟ್ ಆನ್ಸರ್ isn't ಸಿ ಅಂತಕ್ಕಂಥದ್ದು ಉತ್ತರ ಆಗಬೇಕು. ಸೆಕೆಂಡ್ ಕ್ವಶನ್, read the following conversations and fill in the blank with correct if clause choosing from the given alternatives. ಅಲ್ಲಿ ರಾಕೇಶ್ ಅಂತ ಇದೆ. If you had left home early, you dash caught the bus. Would have, would had, wouldn't have, should have. ಸೊ ಸೆಕೆಂಡ್ದಲ್ಲಿ ಕರೆಕ್ಟ್ ಯಾವ್ದು ಆಗ್ತದಪ್ಪ ಅಂದ್ರೆ would have ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಕ್ವಶನ್ ಥರ್ಡ್, read the given conversation and choose the language function for the underlined sentence. ಇಲ್ಲಿ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ ಇದೆ. ಇದಕ್ಕೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಕರೆಕ್ಟ್ ಆಗ್ತದೆ ಅಂದ್ರೆ ಆಫರಿಂಗ್ ಹೆಲ್ಪ್, ಆಸ್ಕಿಂಗ್ ಅಡ್ವೈಸ್, ಗಿವಿಂಗ್ ಅಡ್ವೈಸ್, ಆರ್ಡರ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ, ಆರ್ಡರ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಮೂವ್ ಟು ಫೋರ್ತ್ ಕ್ವಶನ್, ರೀಡ್ ದ ಚೂಸ್ ಆ್ಯಂಡ್ ಇನ್ಫಿನಿಟಿವ್. ರಾಜು ಹ್ಯಾಸ್ ಬಿಕಮ್ ಅ ಡಾಕ್ಟರ್ ಟು ಸರ್ವ್ ದ ಸಿಕ್. ಹ್ಯಾಸ್, ಬಿಕೇಮ್, ಟು ಸರ್ವ್, ರಾಜು. ಸೊ ದ ರೈಟ್ ಆನ್ಸರ್ ಇಸ್ ದ ಟು ಸರ್ವ್. ನಿಮ್ಮ ಎಕ್ಸಾಮ್ಗೆ ಇನ್ಫಿನಿಟಿವನ್ನು ಆರಿಸಿ ಬರೀರಿ ಅಂತ ಕೇಳಿದರೆ ಯಾವ ಕ್ರಿಯಾಪದದ ಜೊತೆ ಟು ಇರ್ತದಲ್ಲ ಅದನ್ನು ಬರೆದ್ರೆ 1 ಮಾರ್ಕ್ಸ್ ಫಿಕ್ಸೇ ಕೊಡ್ತಾರೆ. ಇದು ರಿಪೀಟೇ ಆಗ್ತದೆ. ಜಸ್ಟ್ ನೀವೇನು ಮಾಡಬೇಕು, ಯಾವ ವರ್ಬ್ದ ಹಿಂದೆ ಟು ಫಾರ್ಮ್ ಇದೆ ಅನ್ನೋದನ್ನು ನೋಡಬೇಕು. ಇನ್ಫಿನಿಟಿವ್ ಬರಿ ಅಂದರೆ ಟು ಫಾರ್ಮ್ದೇ ಆಪ್ಷನ್ಸನ್ನು ಅಲಾಂಗ್ ವಿತ್ ಎಸ್ ಅಲ್ಟರ್ನೇಟಿವ್ ಬರೆದ್ರೆ ಖಂಡಿತವಾಗಿ ಮಾರ್ಕ್ಸ್ ಕೊಡ್ತಾರೆ. ಇನ್ನು ಮತ್ತೆ ಡೂ ಎಸ್ ಡೈರೆಕ್ಟೆಡ್ ಅಂತ ಏನು ಮಾಡಿದ್ದಾರೆ, 12 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇದು ಕೂಡ ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ ಅದ. ಫಿಫ್ತ್ ಕ್ವಶನ್, fill in the blank with appropriate form of verbs given in brackets. Suma, be plus go to school regularly. So be plus go ಅಂದ್ರೆ ಏನಾಗ್ತದೆ, is going ಅಂತಕ್ಕಂಥದ್ದು ಆಪ್ಷನ್ ರೈಟ್ ಒನ್. ಸಿಕ್ಸ್ದಲ್ಲಿ, fill in the blank with appropriate preposition. The ball is dash table ಅಂತ ಇದೆ. ಸೊ ಏನಾಗ್ತದೆ, the ball is on the table. On is the right answer. Next, fill in the blank with suitable linking words and but. ರಮ್ಯಾ ಈಸ್ ವೆರಿ ಕ್ಲೆವರ್ ಗರ್ಲ್ ಡ್ಯಾಶ್ ಹರ್ ಸಿಸ್ಟರ್ ಸೌಮ್ಯ ಈಸ್ ಡಲ್ ಅಂತ ಇದೆ. ಅಲ್ಲಿ ಬಟ್ ಅಂತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತು, ಪ್ರಿಪೊಸಿಷನ್ಸನ್ನು ಹಾಕಬೇಕಿತ್ತು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟಿವ್ ಗಿವನ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ರಾಜು ಈಸ್ ಮೈ ಡ್ಯಾಶ್ ಫ್ರೆಂಡ್. ದ ಡ್ಯಾಶ್ ರನ್ಸ್ ಫಾಸ್ಟ್ ಅಂತ ಇದೆ. ಸೊ ಡೀರ್ ಮತ್ತು ಡಿಯರ್ ಇದೆ, ಅದರಲ್ಲಿ ಫಸ್ಟ್ ಒನ್ ಡಿಯರ್ ಆಗಬೇಕು, ಸೆಕೆಂಡ್ ಒನ್ ಡೀರ್ ಅಂತಕ್ಕಂಥದ್ದು ಆಗಬೇಕು. ನೆಕ್ಸ್ಟ್ 8ದಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್. ಅದು ಹೇಳಿದ್ದಾಯಿತು. 8ದಲ್ಲಿ ಆನ್ಸರ್ಸನ್ನು ಡೀರ್ ಮತ್ತು ಡೀರು. ಮುಂದಿನ ಪ್ರಶ್ನೆ 9ಕ್ಕೆ ಹೋಗೋಣ. ಏನಿದೆ, ಚೂಸ್ ಅ ಕರೆಕ್ಟ್ ಕೊಲಾಕೆಟಿವ್ ವರ್ಡ್ಸ್ ಫಾರ್ ಕ್ಲಾಸ್ ಅಂತ ಇದೆ. ಕ್ಲಾಸ್ಗೆ ಕರೆಕ್ಟಾಗಿರ್ತಕ್ಕಂಥ ಕೊಲಾಕೆಟಿವ್ ಏನು ಮಾಡಬೇಕಾಗಿತ್ತು, ಬರಿಬೇಕು. ಸ್ಕೂಲ್, ರೂಮ್, ಟೇಬಲ್, ಸ್ಟ್ಯಾಂಡರ್ಡ್. ಅದ್ರ ಜೋಡಿ ನೋಡಿದರೆ ಕ್ಲಾಸ್ ರೂಮ್ ಅಂತ ಆಗ್ತದಲ್ಲ. ಸೊ 9th ಒನ್ ಇಸ್ ದ ಕ್ಲಾಸ್ ರೂಮ್ ಈಸ್ ದ ಕರೆಕ್ಟ್ ಆನ್ಸರ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 10, ಮೇಕ್ ಅ ನೆಗೆಟಿವ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ವಿ ಆರ್ ಸಿಟ್ಟಿಂಗ್ ಆನ್ ದ ಟೇಬಲ್ ಅಂತ ಇದೆ. ಇದನ್ನು ನೆಗೆಟಿವ್ ಮಾಡಿದರೆ ಏನಾಗ್ತದಪ್ಪ ಅಂದ್ರೆ ವಿ ಆರ್ ನಾಟ್ ಸಿಟ್ಟಿಂಗ್ ಆನ್ ದ ಟೇಬಲ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ 11, which one of the following words has a one syllable? Quality, about, school, company. So the right answer is the school ಅಂತಕ್ಕಂಥದ್ದು one syllable word ಆಗದ. Next 12, write the correct form of the word given in the brackets. I have to appreciate the dash in the government schools. Educate ಇದೆ. ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ಎಜುಕೇಷನ್ ಅಂತಕ್ಕಂಥದ್ದು ಬರಿಬೇಕಿತ್ತು. ನೆಕ್ಸ್ಟ್ 13,
ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಅ ಆನ್ಸರ್. ಸಿ ವಾಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಅಂತ ಇದೆ, ಟು ಬ್ಯಾಂಗ್ಳೂರ್ ಅಂತಕ್ಕಂಥದ್ದು ಮಾಡಿದ್ದಾರೆ. ಸೊ ಅದನ್ನು ವೇರ್ ವಾಸ್ ಸಿ ಗೋಯಿಂಗ್ ಅಂತಕ್ಕಂಥದ್ದು ಕ್ವಶನ್ ಫ್ರೇಮ್ ಆಗಬೇಕು. 14. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ವರ್ಡ್ ರವಿ ಈಸ್ ಅ ಕ್ಲೆವರ್ ಬಾಯ್. ರವಿ ಅಂತಕ್ಕಂಥದ್ದು ಏನಾಗ್ತದ, ನೌನ್ ಅಂತಕ್ಕಂಥದ್ದು ಆಗ್ತದ. ನೆಕ್ಸ್ಟ್ 15. ಯೂಸ್ ದ ವರ್ಡ್ ಪೀಸ್ ಆಸ್ ಅ ನೌನ್ ಇನ್ ಅ ಸೆಂಟೆನ್ಸ್ ಆಫ್ ಯುವರ್ಸ್ ಓನ್. ಪೀಸ್ ಅಂತಕ್ಕಂಥ ಶಬ್ದವನ್ನು ನೌನ್ ಫಾರ್ಮಲ್ಲಿ ನೀವೇನು ಮಾಡಬೇಕು, ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕು. ಏನಾಗ್ತದ, ಐ ವಾಂಟ್ ಅ ಪೀಸ್, ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನೆಕ್ಸ್ಟ್ 16. ಎಸ್ ಫಿಲ್ ಇನ್ ದ ಸುಟೇಬಲ್ ಆರ್ಟಿಕಲ್ ಎ ಆ್ಯಂಡ್ ದ ಅಂತ ಇದೆ. ಸುಂದರ ಈಸ್ ಡ್ಯಾಶ್ ಓಲ್ಡ್ ಮ್ಯಾನ್ ಇನ್ ದ ವಿಲೇಜ್ ಅಂತ ಇದೆ. ಸೊ ಏನಾಗ್ತದ ಅಲ್ಲಿ, ಎಸ್ ಆ್ಯನ್ ಅಂತಕ್ಕಂಥದ್ದು ಫಾರ್ಮು ಆಗ್ತದ. ಇಷ್ಟು ಡೂ ಆಸ್ ಡೈರೆಕ್ಟೆಡ್ ಅಲ್ಲಿರ್ತಕ್ಕಂಥ 12 ಪ್ರಶ್ನೆಗಳಿಗೆ ಉತ್ತರ ಆಯಿತು. ಇನ್ನು ಎಸ್ ಎಡಿಟಿಂಗ್ ಇದೆ. ಎಡಿಟಿಂಗಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎರರ್ಗಳನ್ನು ಕೊಟ್ಟಿದ್ದಾರೆ. ಆ ಎರರ್ಗಳನ್ನು ಎಸ್ ತಿದ್ದುಪಡಿ ಮಾಡಿ ಮತ್ತೆ ಅದನ್ನು ಪ್ಯಾರಾಗ್ರಾಫನ್ನು ರೀರೈಟ್ ಮಾಡಬೇಕು. ಫಸ್ಟ್ ಎರರ್ ಏನಿದೆ, ಯೂಸ್ ಅ ಕ್ಯಾಪಿಟಲ್ ಲೆಟರ್. ಈ ಪ್ಯಾರಾಗ್ರಾಫಲ್ಲಿ ಕ್ಯಾಪಿಟಲ್ ಲೆಟರ್ಗಳನ್ನು ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಬಿದಲ್ಲಿ ಏನಿದೆ, ಆರ್ಟಿಕಲ್ ಟು ಬಿ ಕರೆಕ್ಟೆಡ್. ಇಲ್ಲಿ ಆರ್ಟಿಕಲ್ ಯೂಸ್ ಮಾಡಿದ್ದಾರೆ ಬಟ್ ಅದು ತಪ್ಪಿದೆ, ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಎಸ್ ಪ್ಯಾರಾಗ್ರಾಫ್ ಇತ್ತು. ಯುಧಿಷ್ಠರ ಥಾಟ್ ಫಾರ್ ಅ ಮೂಮೆಂಟ್ ಆ್ಯಂಡ್ ದೆನ್ ರಿಪ್ಲೈಡ್, ಮೇ ದ ಕ್ಲೌಡ್ complexed, lotus-eyed, broad-chested and a long-armed Nakula lying like a fallen ebony tree arise ಅಂತ ಇದೆ. ಸೊ ಫಸ್ಟ್ ಇಲ್ಲಿ ಯೂಸ್ ಕ್ಯಾಪಿಟಲ್ ಲೆಟರ್ ಅಂದರೆ ಇದು ಎನ್ ಇದೆ ಅಲ್ಲ ನಕುಲ, ಇದು ನೌನ್ ಇದೆ. ಸೊ ಇದು ಕ್ಯಾಪಿಟಲ್ ಆದರೆ ಇಲ್ಲಿ 1 ಮಾರ್ಕ್ ಆಯಿತು. ಇನ್ನು ಇಲ್ಲಿ ಆರ್ಟಿಕಲ್ಗಳನ್ನು ಏನು ಮಾಡಿದಾರಪ್ಪ ಅಂದರೆ ತುಂಬಲಿಕ್ಕೆ ಹೇಳಿದ್ದಾರೆ. ಸೊ ಎಲ್ಲಿ ಆ್ಯನ್ ಇದೆ ಅಲ್ಲ ಅದು ಏನಾಗಬೇಕಾಗಿತ್ತು, ಎ ಅಂತಕ್ಕಂಥದ್ದು ಆಗಬೇಕಾಗಿತ್ತು. ಆ್ಯನ್ ಅಂತಕ್ಕಂಥದ್ದು ಆರ್ಟಿಕಲನ್ನು ಬಳಸಿರ್ತಕ್ಕಂಥದ್ದು ಎಸ್ ಎಲ್ಲಿದೆ, ಇದಿದೆ. ಸೊ ಇದನ್ನು ತೆಗೆದು ನೀವು ಏನು ಮಾಡಬೇಕಾಗಿತ್ತು, ಇಲ್ಲಿ ಜಸ್ಟ್ ಒನ್ ಎ ಮೂವ್ಮೆಂಟ್ ಎ ಅಂತಕ್ಕಂಥದ್ದು ಹಾಕಬೇಕು. ಎನ್ ಕ್ಯಾಪಿಟಲ್ ಮಾಡಿದರೆ ಖಂಡಿತವಾಗಿ ಇಷ್ಟು ಹೀಗೆ ಎರರ್ಗಳ ಕ್ವಶನ್ ಪೇಪರ್ಗಳಿರ್ತಾವೆ, ಅದನ್ನು ನೋಡಿ ಕರೆಕ್ಷನ್ ಮಾಡಿದರೆ ಸಾಕು. ಇನ್ನು 2-3 ಸೆಂಟೆನ್ಸಲ್ಲಿ ಉತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವುಗಳು ಕೊಡಬೇಕಾಗ್ತದೆ. ಒಟ್ಟು 7 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 14 ಅಂಕ. ಸೊ ಇದನ್ನು ನೋಡುವ. 18ನೇ ಪ್ರಶ್ನೆ ಹೋಗೋಣ. ವಾಟ್ ವಾಸ್ ದ ವಾರ್ಮಿಂಗ್ ಆಫ್ ದ ಯಕ್ಷ ಟು ಯುಧಿಷ್ಠರ ಅಂತ ಇದೆ. ಆನ್ಸರ್ಸ್ ನೋಡೋದಾದರೆ ಎಸ್ ಕ್ವಶನ್ ನಂಬರ್ 18. ಯಕ್ಷ ವಾರ್ನ್ಡ್ ಯುಧಿಷ್ಠರ ದಟ್ ಹ್ಯಾಸ್ ಬ್ರದರ್ಸ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಹೀಸ್ ವರ್ಡ್ಸ್, ಸೊ ಹಿ ಶುಡ್ ನಾಟ್ ಫಾಲೋ ದೆಮ್ ಆ್ಯಂಡ್ ಆನ್ಸರ್ ಹೀಸ್ ಕ್ವಶನ್ ಅಂತಕ್ಕಂಥದ್ದು ಉತ್ತರ ಬರಿಬೇಕು. 19ನೇ ಪ್ರಶ್ನೆ. ವಾಟ್ ಆರ್ ದ 3 ಕ್ವಶನ್ಸ್ ಆಫ್ ದಿ ಕಿಂಗ್ಸ್ ಅಂತ ಕೇಳಿದ್ದಾರೆ. ಎಸ್ ಫಸ್ಟ್ ಒನ್, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗನ್ ಸಮಥಿಂಗ್, who should a king listen to, what is the most important thing for a king to do ಅಂತಕ್ಕಂಥದ್ದು. ಈ 3 ಕ್ವಶನ್ಸ್ ಯಾರ್ದಿತ್ತಪ್ಪ ಅಂದರೆ ಕಿಂಗ್ದಿತ್ತು. ಕ್ವಶನ್ ನಂಬರ್ 30. ವಾಟ್ ಡಿಡ್ ಕಪಿಲಾಸ್ ಮದರ್ ಆಲ್ವೇಸ್ ರಿಗೇಲ್ ಹಿಮ್ ವಿತ್. ಆನ್ಸರ್, ಕಪಿಲಾಸ್ ಮದರ್ ಆಲ್ವೇಸ್ ರಿಗೇಲ್ಸ್ ವಿತ್ ಹಿಸ್ ಟೇಲ್ಸ್ ಆಫ್ ಹಿಸ್ ನಾಟಿ ಬಿಹೇವಿಯರ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ನೀವು ಬರಿಬೇಕಿತ್ತು. 21. What are the ways in the which are usually thank a person for having a helped ಅಂತ ಕೇಳಿದ್ದಾರೆ. ಅಲ್ಲಿ ಬರಿಬೇಕಿತ್ತು ಥ್ಯಾಂಕ್ಸ್ ಅ ಲಾಟ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ವಿ ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್, ಐ ಥ್ಯಾಂಕ್ ಯು ಫ್ರಾಮ್ ದ ಬಾಟಮ್ ಆಫ್ ಮೈ ಹರ್ಟ್ ಅಂತಕ್ಕಂಥದ್ದು ಬರಿಬೇಕು. ನೆಕ್ಸ್ಟ್, ವೈ ಈಸ್ ದ ಪೋಯಟ್ ಗ್ರೇಟ್ಫುಲ್ ಫಾರ್ ಐಸ್ ಆ್ಯಂಡ್ ಇಯರ್ಸ್ ಅಂತ ಕೇಳಿದ್ದಾರೆ. ಅಲ್ಲಿ ಎಸ್ ಆನ್ಸರ್ ಇತ್ತು, ದ ಪೋಯಟ್ ಈಸ್ ಗ್ರೇಟ್ಫುಲ್ ಫಾರ್ ಐಸ್ ಬಿಕಾಸ್ ಹಿ ಕ್ಯಾನ್ ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಹಿಮ್ ಫಾರ್ ಇಯರ್ಸ್, ದಟ್ ಈಸ್ ದ ಸೋಬಿಂಗ್ ಆಫ್ ದೋಸ್ ಹೂ ನೀಡ್ ಹಿಮ್ ನಿಯರ್ ಅಂತಕ್ಕಂಥದ್ದು ಆನ್ಸರ್ ಇಲ್ಲಿ ಇತ್ತು. 23. ವೈ ಅರುಣಾ ಟರ್ಮ್ಡ್ ಆ್ಯಸ್ ನೂನ್ ಕಾನ್ಫಾರ್ಮಿಸ್ಟ್ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ, ಅರುಣಾ ಬ್ರೋಕ್ ಆಲ್ ದ ಕನ್ವರ್ಜೇಷನ್ಸ್ ಎಟ್ ದ ಏಜ್ ಆಫ್ 19 ಆ್ಯಂಡ್ ಮ್ಯಾರಿಡ್ ಮುಸ್ಲಿಂ ಆಸಿಫ್ ಅಲಿ. ಸೊ ಲಾಸ್ಟ್ ಕ್ವಶನ್ ನೋಡೋಣ. ವಿಡಿಯೋದಲ್ಲಿ ನಾನು ಮುಂದಿನ ಕ್ವಶನ್ ಆನ್ಸರ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ವಾಟ್ ಡಿಡ್ ದ ಸಿಂಪಲ್ ವುಮನ್ ಸೇ ಟು ದ ಕಿಂಗ್ ಆಫ್ಟರ್ ಸಿ ಪಿಯರ್ಡ್ ಇನ್ ಟು ಹೀಸ್ ಫೇಸ್ ಅಂತ ಇದೆ. ಆನ್ಸರ್ ನೋಡಿ, ದ ಸಿಂಪಲ್ ವುಮನ್ ಸೇಡ್ ದಟ್ ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ದ ಸ್ಟ್ರೇಂಜ್ ಆ್ಯಂಡ್ ರೇರ್ ಡಿಸೀಸಸ್ ಅಂತಕ್ಕಂಥದ್ದನ್ನು ಏನಾಗಬೇಕಾಗಿತ್ತು, ಬರಿಬೇಕಾಗಿತ್ತು. ಸ್ನೇಹಿತರೆ, ಇಷ್ಟೇ ಇತ್ತು 9ನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಭಾಗದಲ್ಲಿ 2 ಅಂಕದವರೆಗೆ ನೋಡಿದ್ದೀನಿ. ಮುಂದಿನ 25ರಿಂದ ಕಡೆ ಪ್ರಶ್ನೆವರೆಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.